ನಿನ್ ಡ್ರೀಮ್ ಬಾಯ್ ಬಂದ್ಬಿಟ್ಟಿದಾನೆ. ಯಂಗ್ ಮ್ಯಾನ್, ನಂಗೆ ಯಾಕೋ ಭಯ ಆಗ್ತಿದೆ. ಇಷ್ಟಪಟ್ಟು ಅವ್ನ ಮನೆಗ್ ಬಂದ್ರೆ ಭಯನಾ? ನೋಡು, ನಾ ಜೊತೆಗಿರ್ತೀನಿ, ಏನು ಹೆದರ್ಬೇಡ. ಬಾಬಾ ಹೋಗೋಣ. ಬಾ. ಏನು ಹೀಗೆ ಬಂದ್ಬಿಡ್ತೀಯ? ಯಾಕೆ? ಅದಕ್ಕೆ ನಿನ್ನ ನಾನು ನೋಡ್ ಮಾಡ್ಲು ಅಂತ ಕರೆಯೋದು. ವಾಟ್ ಯಂಗ್ ಮ್ಯಾನ್? ಕನ್ನಡಕ ಹಾಕೊಂಡು ಹೋದ್ರೆ ನಿನ್ ಭಾವಿ ಗಂಡ ಎದುರು ಓಡೋಗ್ಬಿಡ್ತಾನೆ, ಗೊತ್ತಾಯ್ತಾ? ತೆಗಿಬೇಡ, ನನ್ ಕಣ್ಣೆ ಕಾಣಿಸಲ್ಲ. ಅದಕ್ಕೆ ಓಲ್ಡ್ ಯಂಗ್ ಮ್ಯಾನ್ ಅನ್ನೋದು. ಈಗ ನೋಡಲ್ಲಿ ಚಿನ್ನದ ಗೊಂಬೆ ಕಣ್ಣಂಗ್ ಕಾಣ್ತಾ ಇದೆಯಾ? ಬಾಯ್ಲಿ ಬಾ ಹೋಗೋಣ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ. ಇಲ್ಲೇ ಏನು ಬಾತು, ನಿಮ್ಮಿಂದ ನಾನಿದ್ದೀನಲ್ಲ. ಅದಕ್ಕೆ ನಾವಿಬ್ರು ಬಂದ್ವಿ. ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ. ಇವಳು ನನ್ನ ಎರಡನೇ ಮೊಮ್ಮಗಳು ಉತ್ತರ ಅಂತ. ಹಲೋ ಹಲೋ. ತಾತ, ನಿಮ್ ಮೊದಲನೇ ಮೊಮ್ಮಗಳಲ್ಲಿ ಒಳಗಿದ್ದಾಳೆ, ಬರ್ತಾಳೆ. ಆದಿತ್ಯ ಅವರೇ, ನೀವು ನನ್ನ ಮೊಮ್ಮಗಳನ್ನ ಮನಸಾರೆ ಇಷ್ಟಪಡ್ತೀರಲ್ವಾ? ನಾವೊಬ್ನೇ ಇಷ್ಟಪಡೋದಲ್ಲ, ಅವಳಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ಆದಿತ್ಯ, ನಿಮ್ಮಂಥ ಒಳ್ಳೆ ವ್ಯಕ್ತಿ ನಮಗ ಅಳಿಯನಾಗಿ ಬರ್ತಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟಪ್ಪ. ಥ್ಯಾಂಕ್ ಯು. ಹಲೋ ಆದಿತ್ಯ. ಹಾಯ್ ಆದಿತ್ಯ, ನಮ್ ಪ್ರಜ್ಞಾ ನಿಮಗ್ ಮೊದಲೇ ಗೊತ್ತಾ? ಗೊತ್ತಾ ಅಂತ ಕಳ್ದ 6 ತಿಂಗಳಿಂದ ಒಬ್ಬನೊಬ್ಬ ಪ್ರೀತಿ ಇಟ್ಕೊಂಡು ಮದುವೆ ಆಗ್ಬೇಕು ಅಂತ ಬಂದೆ. ಈಗ ನೀವು ಅಂದ್ರೆ ನೀವು ಪ್ರೀತಿಸಿದ್ದು ಮದುವೆ ಆಗ್ಬೇಕು ಅಂತಿದ್ದು ಪ್ರಜ್ಞಾನ? ನಮ್ ಬಾತ್ ಪ್ರೀತಿದ್ದು ಬೇರೆ ಅನ್ನೋದು ಅಂತ ಅನ್ಕೊಂಡ್ರ? ಹಾಗೇನಿಲ್ಲ. ಏನು ಇದು? ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ಇಲ್ಲ, ಅಕ್ಕನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಅಲ್ಲ, ಅವನು ಅವತ್ತು ಟಿವಿ ಇಂಟರ್ವ್ಯೂನಲ್ಲಿ ನಿನ್ನನ್ನೇ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲಮ್ಮ. ಈಗ ಅಕ್ಕನ್ನೇ ಪ್ರೀತಿಸ್ತೀನಿ ಅಂತ ಹೇಳಿದ್ರಲ್ಲ. ಅದೇ ಯಾಕೆ ಏನು ಅಂತ ಕೇಳೋಣ ಬಾ. ಬೇಡ, ಅಕ್ಕ ನೊಂದ್ಕೋತಾಳೆ. ಅಯ್ಯ, ಅವಳು ನೊಂದ್ಕೋತಾಳೆ ಅಂತ ನೀನ್ ಪ್ರೀತಿಸ್ತವನ್ನೇ ಬಿಟ್ಕೊಡ್ತೀಯ? ಅಕ್ಕಂಗೋಸ್ಕರ ಎಲ್ಲ ಬಿಟ್ಟಿರು ನಾನು. ಇದನ್ನು ಬಿಡೋಕ್ ಆಗುತ್ತೋ ಇಲ್ವೋ ಅಂತ ಆ ದೇವ್ರು ನನ್ನ ಪರೀಕ್ಷೆ ಮಾಡ್ತಿದ್ದಾನೆ. ನಾನ್ ಸೋಲಲ್ಲ. ಏನ್ ಯಂಗ್ ಮ್ಯಾನ್, ಚಿಕ್ಕ ಮಕ್ಕಳ ತರ ಅಳೋದ್ ಯಾಕೆ? ಈಗೇನಾಗಿದೆ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ. ಅವ್ರು ನನ್ ಮದ್ವೆ ಮಾಡ್ಕೊಂಡ್ರೇನು, ಅಕ್ಕನ್ ಮದ್ವೆ ಮಾಡ್ಕೊಂಡ್ರೇನು, ಈ ಮನೆಗೆ ಅಳಿಯ ತಾನೆ. ಒಳ್ಳೆ ಮನುಷ್ಯ. ಅಕ್ಕನ್ ಗಂಡ ಆಗ್ತಿರೋದಿಕ್ಕೆ ನಾವೆಲ್ಲ ಸಂತೋಷ ಪಡ್ಬೇಕು. ಅಳಿ ಅಂದ್ರೆ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಯಾವಾಗ ಬೇಕಾದ್ರೆ ಇಟ್ಕೊಳ್ಳೋಣ, ನಾವು ರೆಡಿ. ಉತ್ತರ ಸ್ವೀಟ್ಸ್ ತಗೊಂಡ್ ಮಾಮ. ಬರ್ತೀನಮ್ಮ. ಯಂಗ್ ಮ್ಯಾನ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ಸ್. ನನಗೂನಾ? ಓಕೆ. ಥ್ಯಾಂಕ್ ಯು ಮಾ. ಯಂಗ್ ಮ್ಯಾನ್, ಈ ಶುಭ ಸಂದರ್ಭದಲ್ಲಿ ನೀಗೂ ಚಾನ್ಸು. ಸ್ವೀಟ್ ಜಾಸ್ತಿನೇ ಕೊಡ್ತೀನಿ, ತಗೋ. ಸೀಮೆಲೆ ಆಸೆ, ಮೋಹ, ಮಮಕಾರ ಎಲ್ಲ ಸತ್ತೋಗಿದೆ. ಮೇ ಐ ಕಮ್ ಇನ್? ಬಾಗಿಲು ತಟ್ಟಿ ಮೇ ಐ ಕಮ್ ಇನ್ ಅಂತ ಹೇಳಿ ಬರೋರು ದೂರದವ್ರು, ಬಾಗಿಲು ತಳ್ಕೊಂಡು ನೇರವಾಗಿ ಬರೋರು ಹತ್ತಿರದವ್ರು. ನೀನ್ ಯಾವಾಗ ಬೇಕಾದ್ರೂ ನೇರವಾಗಿ ಬರ್ಬೋದು, ಹೋಗ್ಬೋದು. ವೆಲ್ಕಮ್. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಹಲೋ. ಹಲೋ. ಆದಿತ್ಯ,
ಇವರು ಹಾ ಅವತ್ ಫೋಟೋಸ್ ತೆಗೆದ್ರಲ್ಲ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ. ಅವತ್ತೊತ್ತದೆ ಇವತ್ ಕವರ್ ಪೇಜ್ ಅಲ್ಲಿ ಬಂದ್ಬಿಡ್ತು. ಸಿ ಹೇಗಿದೆ? ನಿನ್ ಹಾಗೆ ಸುಂದರವಾಗಿದೆ. ಥ್ಯಾಂಕ್ ಯು. ಈಗ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಈ ಕವರ್ ಪೇಜ್ ಬಗ್ಗೆನೇ ಟಾಕು. ಓ ಇಷ್ಟು ದಿವಸ ಈ ಬ್ಯೂಟಿ ಎಲ್ಲಿದ್ಲು ಅಂತ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಎಂಕ್ವೈರಿ ಮೇಲೆ ಎಂಕ್ವೈರಿ. ಓ ನೀವು ಸ್ವಲ್ಪ ಶಟಪಿಂಗು. Why? ಈ ಕವರ್ ಪೇಜ್ ನೋಡಿದ ತಕ್ಷಣ ಮೀನಾ, ಸೌಂದರ್ಯ, ನಗ್ಮಾ, ರೋಜಾ ಎಲ್ರು ಎದ್ವಾ ಮಾತಾಡ್ಕೊತಾ ಇದ್ದಾರೆ. ಏನಾಯ್ತಂತೆ ಅವ್ರಿಗೆ? ಬ್ಯೂಟಿ ಅವರಿಗೆ ಎಲ್ಲೋ ಪೈಪೋಟಿ ಆಗ್ತಾರಂತ ಒಂಥರ ಫೀಲಿಂಗು. ಓ ಸಿ ನೀವೊಂದ್ ಸಾರಿ ಹ್ಞೂ ಅಂತ ಸಮ್ಮತಿ ಮುದ್ರೆ ಒತ್ತಿದ್ರೆ ಇವಳ ಕೈಲಿ ಮಾಡ್ಲಿಂಗ್ ಮಾಡಿಸ್ತೀನಿ ಅಂತೀರ. ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದ್ರಿ. ಎಸ್ ಸಾರಿ, ಇವಳು ನನ್ನ ಕೈ ಹಿಡಿಬೇಕಾದ ಹೆಂಡತಿ. ಇವಳ ಕೈಲಿ ಮಾಡ್ಲಿಂಗ್ ಮಾಡಿಸೋದು ನನಗೆ ಇಷ್ಟ ಅಲ್ಲ. ಏನ್ ಸರ್ ಹೀಗೆ ಹೇಳ್ತಾ ಇದ್ದೀರಾ? ಈಕೆ ಮಾಡ್ಲಿಂಗ್ ಮಾಡೋದ್ರಿಂದ ಲ್ಯಾಕ್ಸ್ ಟುಗೆದರ್ ಮನಿನ ಸ್ಟ್ರೈನೇ ಇಲ್ದಲೆ ಅರ್ನ್ ಮಾಡಬಹುದು. ಎಸ್ ನನಗೆ ಬೇಕಾಗಿಲ್ಲ, ನೀವೇನು ಹೋಗ್ಬೋದು. ಸ್ವಲ್ಪ ಇರಿ. ನನಗೆ ಹೆಸರು ಕೀರ್ತಿ ಬರೋದು ನಿನಗಿಷ್ಟ ಇಲ್ಲ. ನನ್ನ ಸೌಂದರ್ಯನ ಪ್ರೇಕ್ಷಕರು ಮೆಚ್ಕೊಂಡು ಹೊಗಳ್ತಾ ಇದ್ರೆ ಗಂಡನಾಗಿ ನಿನ್ ಕೆಲ್ಸ ಸಹಿಸ್ಕೊಳಕ್ಕಾಗಲ್ಲ. ನಿನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಪ್ರಜ್ಞಾ, ಡೋಂಟ್ ಬಿ ಸಿಲಿ. ಮಾಡ್ಲಿಂಗ್ ಅಂದ್ರೆ ನೀನ್ ಅನ್ಕೊಂಡ್ರಷ್ಟು ತಪ್ಪೇನಿದೆ ಸರ್? ಎಷ್ಟು ಜನ ಮಾಡ್ಲಿಂಗ್ ಮಾಡ್ತಾ ಇಲ್ಲ? ಮೋನಿಶಾ ಕೊಯ್ರಾಲ, ವೈಜಯಂತಿ ಮಾಲಾ, ಹೇಮಮಾಲಿನಿ, ರೇಖಾ, ಮೀನಾ ಕುಮಾರಿ, ಡಿಂಪಲ್ ಕಾಂಬಾಡಿಯಾ. ವಾಟ್ ಹ್ಯಾಪನ್? ನೋ ಕಂಬಾಡಿಯಾ, ಕಬಾಡಿಯಾ. ಎಸ್ ಕಾಪಾಡಯ್ಯ. ಯಾ ಆದಿತ್ಯ, ಬೇಡ ಅನ್ಬೇಡ. ಅಷ್ಟಕ್ಕೂ ನಿನಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಬಿಟ್ಬಿಡ್ತೀನಿ ಪ್ಲೀಸ್. ಸರಿ, ನಿನ್ನಿಷ್ಟ. ಹಲೋ, ಐ ಲವ್ ಯು. ಮೀನಂತ ಸಾಲಿಡ್ ಫಿಗರ್ ಅಮ್ಮ. ಶೇಪು ಸಕ್ಕತ್ತಾಗಿದೆಯಮ್ಮ. 36, 26, 46. ಬೇಡ. ಏನೋ ಪಿಕಪ್ಪ? ಏ ಮಮ್ಮ, ಗಂಟೆಗೆ ಎಷ್ಟು, ಫುಲ್ ನೈಟ್ಗೆ ಎಷ್ಟು? ಮಮ್ಮ ಕಮಿಷನ್ ಸ್ವಲ್ಪ ಜಾಸ್ತಿ ತಗೋ, ಪರವಾಗಿಲ್ಲ. ಕಳಿಸು ಮಮ್ಮ. ಆದಿತ್ಯ, ಬೇಡ ಆದಿತ್ಯ, ಆದಿತ್ಯ ಬೇಡ.
ಐ ಆಮ್ ಸಾರಿ ಆದಿತ್ಯ. For more updates, like, comment, subscribe to our channel.